ನೀನೇನ್ ಮಸ್ಲತ್ ಮಾಡಿದ್ರು ಅದನ್ನ ಯಾರು ನಂಬಕ್ಕಿಲ್ಲ. ಅದೇನ್ ಸಾಕ್ಷಿ ಮಾಡ್ತಿದ್ಯಾ ತೋರ್ಸು. ಓಕೆ ಓಕೆ ನೀನು ಇವನೇ ಚಿಕ್ಬಿಗ್ರೆ ಆ ಫೋನ್ ಕೊಟ್ಟವನು ಸತ್ಯ ಇವನು. ಆ ಫೋನ್ ಮಾಡಿದವ್ರು ಯಾರು ಅಂತ ಎಲ್ಲ ಇವನೇ ಹೇಳ್ತಾನೆ ನೋಡಿ. ಇವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಈ ಮಾತ್ರ ಯಾರು ನಂಬೇಡಿ. ಯಾಕವ ಹಿಂಗ್ ದಿಗಿಲ್ ಬೀಳ್ತಾ ಇದ್ದಿ? ಹೊಸಿ ಸಮಾಧಾನವಾಗಿರೋ. ಗೊತ್ತೋ ಗೊತ್ತಿಲ್ವ ಅಂತ ಅವನೇ ಬಾಯಿ ಬಿಡ್ತಾನೆ. ಸತ್ಯ ಹೇಳ್ತೀನಿ ಅಂತ ಅವತ್ ನಮ್ಮ ಮಟ್ಟಿಗೆ ಬಂದು ಸುಳ್ಳು ಬೊಗಳು ಬಿಟ್ಟು ಹೋಗಿದ್ದೆ. ಇವತ್ತು ಹಂಗೆ ಸುಳ್ಳು ಹೇಳಕ್ ಬಂದಿಲ್ಲ ತಾನೆ? ನಾನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಗಂಟೆ ಬಂದೀನಿ. ಇವತ್ತು ಸತ್ಯ ಹೇಳ್ಬಿಡ್ತೀನಿ. ಚಿಕ್ಕವ್ರ ಮದುವೆ ದಿನ ಹಲೋ ಓಕೆ ಇಂತವ ಏನ್ಕಿತ್ತಲ್ಲ ಕೇಳಿದವತ್ತು ಯಾಕ್ಲ ಬಾಯ್ ಬಿಡ್ದೆ ಹೋದೆ? ನನ್ ಚಮಸುಳಿ ಚಿಕ್ಕವ್ರೆ, ನಮ್ಮ ಅಕ್ಕಂಗೆ ಆಪರೇಷನ್ ಮಾಡ್ಸಕ್ಕೆ ದುಡ್ಡು ಬೇಕಾಗಿತ್ತು. ಇದನ್ನೇ ಬಂಡವಾಳ ಮಾಡ್ಕೊಂಡು ಇವ್ರಿಗೆ ಎದುರಿಸ್ತಾ ದುಡ್ಡು ಕೇಳ್ತಾ ಹೋದೆ. ಇವ್ರು ಎದುರ್ಕೊಂಡು ಈ ವಿಷಯ ನಿಮ್ ತನಕ ಬರಬಾರ್ದು ಅಂತ ನಂಗೆ ಲಕ್ಷಾಂತರ ರೂಪಾಯಿ ಕೊಟ್ಟವ್ರೆ. ಈಟೇನ ಹೇಳ್ಕೊಟ್ಟಿರೋದು ಅಥವಾ ಇನ್ನ ಏನಾದ್ರು ಬಿಟ್ಟವ್ರ? ನೋಡಿದ್ರ ಎಷ್ಟು ಚೆನ್ನಾಗಿ ತರಬೇತಿ ಕೊಟ್ಟು ಕರ್ಕೊಂಡ್ ಬಂದವ್ರೆ ಅಂತ. ಕಣ್ಣ ನಿನ್ನ ಅವತ್ ಬಂದು ನಮ್ಮ ಅಣ್ಣನ್ ಮುಂದೆ ಭವಾನಿ ಫೋನ್ ಮಾಡಿದ್ಲು ಅಂತ ಹೇಳ್ದೆ. ಈಗ ಬಂದು ನನ್ ಮಗಳ ಹೆಸರು ಹೇಳ್ತಾ ಇದೀಯಾ. ಹಿಂಗೆ ಅದೆಷ್ಟು ದುಡ್ಡು ಇಸ್ಕೊಂಡಿದ್ಯಾ? ಇಲ್ಲ ಅಕ್ಕಯ್ಯ, ನಾನ್ ದುಡ್ಡು ಬೇಕು ಅಂತ ಸುಳ್ಳು ಹೇಳ್ತಾ ಇಲ್ಲ. 8 ದಿವಸ ಪಾಪು ದುಡ್ಡು ತಿಂದು ಇನ್ನೊಂದ್ ಹೆಣ್ಮಗಿಗೆ ಅನ್ಯಾಯ ಮಾಡ್ಬಿಟ್ನಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಗಂಟ ಬಂದಿವ್ನಿ. ಈ ಗಂಟ ನಾನು ಹೇಳಿದ್ದರ ಸುಳ್ಳು. ಇವತ್ ನಿಜ ಹೇಳ್ತೀವಿ. ಪೊಲೀಸರಿಗೆ ಫೋನ್ ಮಾಡಿದ್ರು ವಿನಂತಿನಿಯ ಇದೇ ಸತ್ಯ ಅಂತ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ಇನ್ನೊಂದ್ ಕಿತ್ತ ನನ್ ಮಗಳ ಹೆಸರು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸಗಣಿ ತಿನ್ನೋಂಗೆ ಆಣೆ ಪ್ರಮಾಣ ಬೇರೆ ಕೇಡು. ನೀನ್ ಅಂತ ಸತ್ಯವಂತನೇ ಆಗಿದ್ರೆ ಅವತ್ತೇ ಸತ್ಯ ಹೇಳ್ತಿದ್ದೆ. ಅದ್ ಬಿಟ್ಟು ಭವಾನಿ ಹೆಸರು ಹೇಳ್ಬಿಟ್ಟು ಆಮೇಲೆ ಭದ್ರಂಗ್ ಎದ್ಕೊಂಡು ಹೇಳ್ದೆ ಅಂತ ಮಗ್ಸಾಕ್ತಿರ್ಲಿಲ್ಲ. ಇವತ್ ನನ್ ಮಗಳ ಮದ್ವೆ ನಿಲ್ಸಕ್ಕೆ ಸುಳ್ಳು ಹೇಳ್ತಿಲ್ಲ ಅಂತ ಏನ್ ಗ್ಯಾರಂಟಿ? ಅಣ್ಣ ಇವ್ರೊಂಥರ ನಸ್ಗುನಿ ಕಾಯ್ದಂಗೆ ಎಲ್ಲ ಲಾಭ ಇರುತ್ತೋ ಅಲ್ಲಿ ನುಕ್ಕೊಂಡ್ ಹೊಂಟೈತಾನೆ. ಎಲ್ರು ಸೇರಿ ದುಡ್ಡು ಕಾಸು ಕೊಟ್ಟು ಸಾಕ್ಷಿ ಸೃಷ್ಟಿ ಮಾಡವ್ರೆ. ಇವ್ರನ್ನ ಯಾರು ನಂಬೇಡ. ಅಕ್ಕಯ್ಯ, ನೀನ್ ಸುಮ್ಕೆ ತಪ್ಪಿಸ್ಕೊಳಕ್ಕೆ ಏನೇನು ಹೇಳ್ಬೇಡ. ವಿನಂತಿನಿಯ ಫೋನ್ ಮಾಡಿದ್ದು ಅಂದ್ಬಿಟ್ರೆ ನಮ್ಮವ್ರು ಯಾರು? ಅದಕ್ಕೆ ಏನ್ ಸಾಕ್ಷಿ ಇದ್ದತ್ತು? ನೀನ್ ಹಿಂಗ್ ಕೇಳ್ತಿ ಅಂತ ನಂಗೆ ಗೊತ್ತಿತ್ತು ಅಕ್ಕಯ್ಯ. ಅದಕ್ಕೆ ಸಾಕು ಸಮೇತ ಬಂದಿವ್ನಿ. ಇವ್ರ ತವ ದುಡ್ಡು ಕೇಳ್ದಾಗೆಲ್ಲ ಕೊಟ್ಟವ್ರೆ. ಯಾವಾಗಾರು ದುಡ್ಡು ಇಲ್ದಾಗ ಒಂದೊಂದ್ಕಿತ ಒಡವೆನೂ ಕೊಟ್ಟವ್ರೆ. ಅದ್ರೊಳಗೆ ಒಂದ್ ಒಡವೆನ ತಂದಿವ್ನಿ. ಇದು ನಿಮ್ ಮಟ್ಟಿದ್ದು ಅಲ್ವೋ ಅಂತ ನೋಡ್ಬಿಟ್ಟು ಹೇಳಿ. ಹೋಗಕ್ ಮುಂಚೆ ನೆಕ್ಲೆಸ್ ಬಿಚ್ಚಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಮಡಗಿದ್ದೆ. ಈಗ ಕಾಣಿಸ್ತಾ ಇಲ್ಲ. ಯಾಕೋ ಆ ವಿದ್ಯುನ್ ಮೇಲೆ ಅನುಮಾನ ಬರತ್ತೆ. ಇದ್ ನಂದೇ ಕಣವ. ಕಪ್ಪ ಇದೇ ನೆಕ್ಲೆಸ್ ದೊಡಪ್ಪ. ಇದ್ ಕಳ್ದೋಯ್ತು ಅಂತ ಸಂಪೂರ್ಣ ಮೇಲೆ ಆರೋಪ ಹೊರಿಸದ್ವಲ್ಲ, ಇದೇನೇ ಅದು. ಇದು ಇವತ್ ಮಾತ್ರ ಆಗಿರೋದಲ್ಲ. ಇವಳು ಮುಂಚೆಯಿಂದಾನು ಇದೇ ಕೆಲಸ ಮಾಡ್ಕೊಂಡು ಬಂದವಳೆ. ಅಟ್ಟಿ ಒಳಗೆ ಸುಮ್ಕೆ ಗಲಾಟೆ ಬೇಡ ಅಂತ ಇತ್ತು ಅಂತ ನಾನೇ ಸುಳ್ಳು ಹೇಳ್ದೆ. ಪರವಾಗಿಲ್ಲ ಅದ್ಕೆ ನೀನು ಬೋಸ್ ಅಂದಾಗೆ ನಾಟಕ ಮಾಡಕ್ ಕಲ್ತ್ಬಿಟ್ಟಿದ್ಯಾ. ನೋಡ್ದೇನಣ್ಣ, ನಾ ಸಾಕ್ಷಿ ಕೇಳ್ತೀನಿ ಅಂತ ಚಿನ್ನದ ನೆಕ್ಲೆಸ್ ನ ಕೈ ಕೊಟ್ಟು ಕರ್ಕೊಂಡ್ ಬಂದವರಲ್ಲ. ಇಂತ ಸುಳ್ಗಾರ್ನ ಮೋದ್ಗಾರ್ನ ಅದೆಂಗ್ ನಂಬ್ತೀಯ? ಮಗಳೇ ಕೊಟ್ಟವಳೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದ್ದದು ಅಂತೀನಿ. ಅಕ್ಕಯ್ಯ, ನಾನ್ ಯಾಕೆ ಸುಳ್ಳು ಹೇಳಿ? ಕೊಟ್ಟಿದ್ರೆ ನಾವ್ಯಾಕೆ ಸುಳ್ಳು ಹೇಳ್ತಾ ಇದ್ದೋ? ನೋಡೋಣ ಹೆಂಗ್ ತಪ್ಪಿಪಾಕೋನೆ. ಬೇರೆ ಸಾಕ್ಷಿ ಇದ್ರೆ ಕೇಳು. ಅದ್ಬಿಟ್ಟು ಇವೆಲ್ಲ ನಾವ್ ನಂಬಕ್ಕಿಲ್ಲ. ಇದನ್ನ ನಿಮ್ ಮಗಳೇ ಕೊಟ್ಟವ್ರೆ ಅಂತ ಸಾಕ್ಷಿ ಇಲ್ದೇ ಇರ್ಬೋದು. ಆದ್ರೆ ಬೇರೆ ಸಾಕ್ಷಿ ಮಡಗಿವ್ನಿ. ತಂಗ್ಯವ ಕೊಟ್ಟಿಲ್ಲ ಅಂತಲೇ ಮಡಿಕಳಿ. ಆದ್ರೆ ನನ್ನ ಅಕೌಂಟ್ಗೆ ಕೇಳ್ದಾಗೆಲ್ಲ ದುಡ್ಡು ಯಾಕಾಕದ್ದು? ಅದಕ್ಕೆ ಇದ್ರೊಳಗೈತೆ. 7 ಕಿತ ಆನ್ಲೈನ್ ಅಲ್ಲಿ ದುಡ್ಡು ಕಳ್ತಾವಳೆ ಅಂತ ಇದ್ರಲ್ಲ ಐತೆ. ತಗೊಳ್ಳಿ ಕೊಡ್ರೆ ನೋಡಿ. ಹೋಗೋಣ. ಏಟೊಂದು ದುಡ್ಡು ಹೋಗದೆ. ಮಾವ, ಅದ್ಯಾರು ಅರ್ಜೆಂಟ್ ಬಂದು ನನ್ ಕೈ ದುಡ್ಡು ಕೊಟ್ಟು ಅಕೌಂಟ್ ಹಾಕೊಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಹಾಕೊಟ್ಟೆ ಏಟಯ್ಯ. ಇವ್ನ್ ಯಾರು ಅಂತ ನಂಗೆ ಗೊತ್ತಿಲ್ಲ ಮಾವ. ಇವ್ನ್ ಯಾರು ಅಂತಾನೆ ಗೊತ್ತಿಲ್ಲ ಅನ್ನಕ್ಕೆ ನನ್ ಮಕ್ಳು ಇವ್ನ್ ಯಾಕೆ ದುಡ್ಡು ಕೊಟ್ಟಾಳು? ಯಾರೋ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಸಹಾಯ ಮಾಡಿರ್ತಾಳೆ. ತೆಪ್ಪ ಹಂಗಾದ್ರೆ ನೀವು ಕೂತಿಲ್ಲ ಅಂತ ಒಪ್ಕೊಳ್ಳೋಣ. ಹಂಗೆ ದುಡ್ಡು ಯಾರೋ ಹೋಗ್ತಾರೆ ಅಂತ ಒಪ್ಕೊಬಿಡೋಣ. ಇದುವರೆಗೂ ನಾನು ಫೋನಲ್ಲಿ ಮಾತಾಡಿದ್ರಲ್ಲ, ಅದು ನೀವಲ್ಲ ಅಂತ ಹೇಳಿದ್ರೆ. ಹೌದು ಗೌಡ್ರೆ, ಮೊದಲನೇಕಿಂತ ಎದುರ್ಸಕ್ ಇವ್ರಿಗೆ ಫೋನ್ ಮಾಡ್ದಾಗಿಂದ ಇಲ್ಲಿ ತನಕ 7 ಕಿತ ಫೋನ್ ಮಾಡಿದೀನಿ. ಆ ಫೋನ್ ರೆಕಾರ್ಡ್ ಎಲ್ಲ ಅದ್ರಲ್ಲವೇ. ಯಾಕಂದ್ರೆ ಅಕ್ಕ ಹಿಂಗು ತಂಗಿಗೂ ಹೊಸಿ ಮರವೆ ಅಲ್ವೇ. ಅದಕ್ಕೆ ಮೊನ್ನೆ ದಿನ ಫೋನ್ ಮಾಡಿದ್ರಲ್ಲ, ಅದನ್ನ ಕೇಳ್ಬಿಡಿ. ಮೇಲ್ಗಡೆ ಅದೇ ಯೋಟಮಯ್ಯ. ಅಕ್ಕಯ್ಯ, ನಿನ್ನ ಮಗಳು ಮದುವೆ ಆಗ್ಬೇಕು ಅಂದ್ರೆ ಬೇಕಾಗಿರೋದು ಯಾವ ಹೃದಯ ಅಲ್ಲ, ಈ ಲೋಕಿ ದಯೆ. ಸರಿ, ನಿನ್ಗೇನ್ ಬೇಕು ಹೇಳು. ಅದೇನ್ ಕೊಟ್ಟಿಯ ನೀನೇ ಹೇಳಕ್ಕಯ್ಯ. 2 ಲಕ್ಷ ಕೊಡ್ತೀನಿ. ಆದ್ರೆ ಆ ದುಡ್ಡು ನಿನ್ ಕೈಗೆ ಬಂದಿದ್ ಕ್ಷಣನೇ ನೀನ್ ನನ್ ಮಗಳನ್ನ ಮಟ್ಬಿಡ್ಬೇಕು. ಸರಿ ಅಕ್ಕಯ್ಯ.
ಸಾವಿತ್ರಿ ಇದು? ಇಂತ ಮನೆ ಆಳ್ ಕೆಲಸ ಮಾಡ್ಬಿಟ್ಟು ಏನು ಗೊತ್ತಿಲ್ದಾರಂಗೆ ನಮ್ಮ ಅತ್ತೆಲಿ ಇದೀರಲ್ಲ, ನಿಮ್ಗ್ ನಾಚಿಕೆ ಆಗಲ್ವಾ? ಆಯ್ತು ಅದಕ್ಕೆ ಏನೋ ನನ್ ಮಗಳು ತಿಳಿದೆ ಫೋನ್ ಮಾಡ್ಬಿಟ್ಲು ಅಂತ ಅನ್ಕೊಳ್ಳಿ, ಹಂಗೇನೆ ಇವಳು ಫೋನ್ ಮಾಡಿದ್ಲಲ್ವೇ? ಪೊಲೀಸರು ಇವಳು ಫೋನ್ ಮಾಡಿದ್ದಕ್ಕೆ ಬಂದಿರ್ಬೋದು, ನನ್ ಮಗಳು ಮಾಡಿದ್ದಕ್ಕೆ ಅವ್ರು ಬಂದಿರೋದು ಅಂತ ಅದ್ ಹೆಂಗ್ ಹೇಳಿರಿ? ನನ್ ಮಗಳು ಫೋನ್ ಮಾಡಿರೋದಕ್ಕೆ ಪೊಲೀಸ್ ಬಂದಿಲ್ಲ ಗೌಡ್ರೆ. ನನ್ ಮಗಳು ಫೋನ್ ಮಾಡಿದ್ದು ರಾತ್ರಿ 12 ಗಂಟೆ ಹೊತ್ತಲ್ಲಿ. ಆದ್ರೆ ಪೊಲೀಸ್ ಬಂದಿದ್ದು ಒತ್ತಾರೆ 8:30 ಫೋನ್ ಮಾಡಿದಕ್ಕೆ. ಹಂಗಾಗಿ ನನ್ ಮಗಳು ಫೋನ್ ಮಾಡಿದ್ರಿಂದ ಯಾವ ತೊಂದರೆ ಏನೂ ಆಗಿಲ್ಲ. ಓಹೋ, ಇವನ್ ಹೇಳ್ದಂಗೆ ಕೇಳ್ತೀರಾ ಅನ್ನೋದಾದ್ರೆ ಹಂಗಂದ್ರೆ ನನ್ ಮಗಳು ಫೋನ್ ಮಾಡಿದಕ್ಕೆ ಪೊಲೀಸ್ನವ್ರು ಬಂದಿಲ್ಲ ಅಂತ ನಾನು ಹೇಳ್ತೀನಪ್ಪ. ಸುಮ್ನೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಸಾಕ್ಷಿ ಮಡಿಕೊಂಡಿದೀನಿ, ಅದು ಬಂದದೆ. ರಮೇಶ್ ಅಣ್ಣ, ಅವತ್ ತಾಳಿ ಶಾಸ್ತ್ರ ದಿನ ಸತ್ಯ ಹೇಳ್ದವ್ರು ಇವ್ರೇ ಅಲ್ವೇ? ಅವತ್ತೊಂದ್ ಹೇಳಿ ಇವತ್ತೊಂದ್ ಹೇಳಿದ್ರೆ ಅದನ್ನ ಯಾರು ನಂಬ್ತಾರೆ? ಚೆಲುವ ಹೇಳ್ತಾ ಇರೋದು ನಿಜ ಗೌಡ್ರೆ. ಅವತ್ತು ನಾನು ಡ್ಯೂಟಿನಲ್ಲಿದ್ದೆ. ರಾತ್ರಿ 12:30 ಗಂಟೆಗೆ ಶಿವನಪುರ ಪೊಲೀಸ್ ಸ್ಟೇಷನ್. ನನ್ನ ಹೆಸರು ವಿದ್ಯಾ ಅಂತ. ನಮ್ಮ ಮಟ್ಟಿನಲ್ಲಿ ನಾಳೆ ನನ್ ಮದ್ವೆ ಏರ್ಪಾಟ್ ಮಾಡೋರೆ. ನನಗೆ ಈಗಲೇ ಮದ್ವೆ ಆಗೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಈ ಮದ್ವೆನ ನಿಲ್ಸಿ ಸಹಾಯ ಮಾಡಿ ಸರ್. ನಮ್ಮ ಸಂಬಂಧಿ ವಿದ್ಯೆನೆ ಅಂತ ಗೊತ್ತಾಯ್ತು. ಏನೋ ತಿಳಿದೇ ಮಾಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಅದನ್ನ ನಾನು ಕೇಸ್ ಬುಕ್ ಅಲ್ಲಿ ಬರೀಲಿಲ್ಲ. ಹಾಗೆ ಸ್ಟೇಷನ್ ಅಲ್ಲಿ ಯಾರಿಗೂ ಹೇಳಲಿಲ್ಲ. ನೋಡಿದ್ರೆ ಬೆಳಿಗ್ಗೆ 8:30ಗೆ ಇನ್ಸ್ಪೆಕ್ಟರ್ಗೆ ನೇರವಾಗಿ ಫೋನ್ ಬಂತು. ನಾನು ಅದನ್ನು ವಿದ್ಯೆನೆ ಮಾಡ್ಬಿಟ್ಟವಳೆ ಅಂತ ತಿಳ್ಕೊಂಡ್ಬಿಟ್ಟೆ ಗೌಡ್ರೆ. ಕಾಲ್ ಲಿಸ್ಟ್ ತೆಗೆದು ನೋಡಿದ್ಮೇಲೆ ಗೊತ್ತಾಯ್ತು ಈ ಕಾಲ್ ಬಂದಿರೋದು ಲೋಕಿ ಫೋನ್ ಇಂದ. ಆ ಟೈಮ್ನಾಗ ವಿದ್ಯಾ ಫೋನ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆ ಟೈಮಲ್ಲಿ ವಿದ್ಯಾ ಮದ್ವೆ ಮಂಟಪದಲ್ಲಿ ಇದ್ಲು. ಹೀಗಾಗಿ ಪೊಲೀಸ್ ಬರಕ್ಕೆ ಕಾರಣ ಆಗಿದ್ದು ವಿನಂತಿ ಫೋನ್ ಮಾಡಿದ್ದಾನೆ. ಆ ಕಾಲ್ ಲಿಸ್ಟ್ ಎಲ್ಲ ಇಲ್ಲೇ ಅದೆ ನೋಡಿ. ಅದ್ರಾಗ ರೆಡ್ ಮಾರ್ಕ್ ಮಾಡಿದ್ಯಲ್ಲ ಅದು ಲೋಕಿ ನಂಬರ್. ಆಮೇಲೆ ಆ ಬ್ಲೂ ಮಾರ್ಕ್ ಮಾಡಿದ್ಯಲ್ಲ ಅದು ವಿದ್ಯಾ ಮಾಡಿರೋ ಫೋನ್. ಮಾತು ಕೊಡ್ತಾ ಇದ್ದೆ, ಈಗ ಮಾತಾಡೋ. ಆದ್ರೂ ಸಾವಿತ್ರಿ, ನೀನು ನಿನ್ನ ಮಗಳವ ಈ ಕೀಳು ಮಟ್ಟ ತಿಳಿತೀರ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣ್. ನಿಮ್ದು ಒಂದು ಬಂಡ ಜನ್ಮ. ಅಪ್ಪ, ನಾನು ನೋಡ್ದೆ ನಿಮ್ಮಂತ ಅವ್ವ ಮಗಳನ್ನ ಎಲ್ಲೂ ನೋಡ್ಲಿಲ್ಲವ. ಸಾವಿತ್ರಿ, ನಾವು ನಿಮ್ಗೆ ಏನ್ ಕಮ್ಮಿ ಮಾಡಿದ್ದು ಅಂತ ಇಂಥ ಕೆಲಸ ಮಾಡಿದ್ರಿ. ಪಾಪ ಏನು ತೆಪ್ಪು ಮಾಡದೆ ಇರೋ ವಿದ್ಯೆಗೆ ಶಿಕ್ಷೆ ಕೊಡ್ಬೇಕಾದ್ರೆ ಸುಮ್ಕೆ ನಿಂತಿದ್ರಲ್ಲ, ಅವತ್ ಏನಾದ್ರೂ ಭದ್ರ ದುಡುಕ್ ಬಿಟ್ಟಿದ್ರೆ ಏನಾಗ್ಬೇಕಾಗಿತ್ತು? ಅವರು ಅಂಗೈಯಲ್ಲಿ ಮಡಿಕೊಂಡು ಶಾನೆ ಜೋಪಾನ ಮಾಡಿದ್ರು. ಅದಕ್ಕೆ ನೀವು ದೊಡ್ಡ ಬಹುಮಾನನೇ ಕೊಟ್ಬಿಟ್ರಿ ಬಿಡಿ. ಸ್ವಂತ ಅತ್ತೆಯವ್ರಿಗೆ ಇಂತ ಮೋಸ ಮಾಡೋದಕ್ಕೆ ನಿಮ್ಗೆ ಹೆಂಗ ಮನ್ಸ್ ಬಂತು? ಗಂಡ ಜೈಲಲ್ಲಿ ನರ್ಕ ಅನುಭವಿಸ್ತಾ ಇದ್ರೆ ನೀವ್ ಅತ್ತೆಯಲ್ಲಿ ಸಂತೋಷವಾಗಿ ಇಟ್ಕೊಂಡು ದ್ರೋಹ ಮಾಡ್ಬಿಟ್ರಿ ಅಲ್ಲ. ಇಷ್ಟೊತ್ತು ಹಾರಾಡ್ತಿದ್ದೆ, ಈಗ ಯಾಕೆ ಮುಖ ಗುಪ್ಪಟ್ಟು ಹಾಕೊಂಡು ನಿಂತಿದ್ಯೋ? ಮಾತಾಡು. ಹೌದು, ಪೊಲೀಸ್ ಫೋನ್ ಮಾಡಿ ನಮ್ಮ ಅಣ್ಣನ್ ಜೈಲಿಗೆ ನನ್ ಮಗಳು ಫೋನ್ ಮಾಡಿದ್ರಿಂದಾನೆ ಮಗ ನಿಂತೋಗಿದ್ದು. ಹಾಗೆ ಬಿಡಿ, ಅದಕ್ಕೇನೀಗ? ಏನೋ ಘನ ಕಾರ್ಯ ಮಾಡ್ದಂಗೆ ನಿನ್ ಮಗಳನ್ನ ಒಬ್ಬತಾ ಇದೆಯಾ ಸಾವಿತ್ರಿ? ನಾ ಹಂಗೆ ಹೇಳಿಲ್ಲ ಅದಕ್ಕೆ. ಏನೋ ಅವ್ಳು ಮಾಡಿದ್ದು ದೊಡ್ಡ ಮಹಾಪರಾಧ ಅನ್ನೋ ತರ ಹೇಳ್ತಾ ಇದ್ದೀರಲ್ಲ, ಅದ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಅಪರಾಧ ಅಲ್ದೆ ಇನ್ನೇನೆ? ಅವಳು ಯಾಕೆ ಮನೆ ಆಳ್ ಕೆಲಸ ಮಾಡಿದ್ಲು? ಅಲ್ಲ, ಬುದ್ಧಿ ಬಂದಾಗಿಂದ ಭದ್ರನ್ನೇ ಅವಳು ಗಂಡ ಅಂತ ಆಸೆ ಮಾಡಿಕೊಂಡಿದ್ಲು. ಅದಕ್ಕೆ ಎಂಗಾರು ಮಾಡಿ ಆ ಮಗ ನಿಲ್ಸ್ಬೇಕು ಅಂತ ಮಾಡಿದ್ಲು. ಅದು ಬಿಟ್ಟು ಅವಳೇನ್ ಅಣ್ಣನ್ನ ಜೈಲಿಗೆ ಕಳಿಸ್ಬೇಕಂತ ಮಾಡಿದ್ಲೆ? ನಮ್ಮ ಅಣ್ಣ ಅಂದ್ರೆ ಅವಳು ಪ್ರಾಣ. ಅವ್ನ್ ತೋಳಲ್ಲಿ ಬೆಳೆದವಳು, ಅವನು ನೋವು ಕೊಟ್ಟಾಳೆ. ಏನೋ ಕೆಟ್ಟಗಳಿಗೆ ಗ್ರಾಚಾರ ಕಮ್ಮಿ ಆಗಿತ್ತು, ಅದಕ್ಕೆ ಹಂಗಾಗೋಯ್ತು. ಅದಕ್ಕೆ ಯಾಕೆ ನನ್ ಮಗನ್ ದೂಷಣೆ ಮಾಡಿದೆ? ಹಂಗಾರೆ ನಿನ್ ಮಗಳು ಮಾಡಿದ್ರಲ್ಲಿ ತೆಪ್ಪಿಲ್ಲ ಅಂತ ಹೇಳ್ತಾ ಇದೀಯಾ? ಅವಳಿಗೆ ನಮ್ಮ ಅಣ್ಣನ ಜೈಲಿಗೆ ಕಳ್ಸೋ ಯಾವ ಉದ್ದೇಶನೂ ಇರ್ಲಿಲ್ಲ ಅಂತ ಹೇಳ್ತಾ ಇದೀನಿ. ಅದಕ್ಕೆ ಮುಚ್ಚೆ ಬಾಯ. ಮಾಡೋದೆಲ್ಲ ಮಾಡಿ ನೀವು ಮಾಡೋದೇ ಸರಿ ಅಂತ ಮಾತಾಡ್ತಿದ್ಯಲ್ಲ, ಮಕ್ಕಳ ಮೇಲೆ ಹಾಕ್ಬಿಟ್ಟಿನಿ ನೋಡಿ. ಅದಕ್ಕೆ ನಂಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಈಗ ನೋವಾಗಿರೋ ನನ್ ಮಗಳಿಗೆ ನ್ಯಾಯ ಕೊಡ್ತದ್ ಬಿಟ್ಬಿಟ್ಟು ಆಗೋಗಿದ್ರ ಬಗ್ಗೆ ಮಾತಾಡ್ತೀರಲ್ಲ, ಇದೆಲ್ಲ ಸರಿಯೇ? ಅಷ್ಟಕ್ಕೂ ಫೋನ್ ಮಾಡಿರೋದಕ್ಕೂ ಈ ಮದುವೆ ನಡೀತಾ ಇರೋದಕ್ಕೂ ಏನ್ ಸಂಬಂಧ? ಅದೇ ಬೇರೆ ಇದೆ ಬೇರೆ. ಏನ್ ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದ್ದದೋ ಇಲ್ವೋ ಸಾವಿತ್ರಿ ನಿಂಗೆ? ನನಗೆ ಅದೇ ಅಣ್ಣ, ಆದ್ರೆ ನಿಮ್ಗೆ ಯಾರಿಗೂ ಇಲ್ವಲ್ಲ. ಎಲ್ಲ ಸೇರಿ ಯಾವ್ದೋ ನೆಪ ಇಟ್ಕೊಂಡು ನನಗೆ ನನ್ ಮಗಳಿಗೆ ಅನ್ಯಾಯ ಮಾಡಕ್ ನೋಡ್ತಾ ಇದ್ದೀರಾ? ಮನೆಯಾಗಿ ನಿಮ್ಮಿಬ್ರಿಂದ ಅನ್ಯಾಯ ಆಗಿರೋದು ನನ್ನ ಮಗನ್ಗೆ. ನನ್ನ ಮಗನ್ನ ಜೈಲಿಗೆ ಕಳಿಸ್ತವಳನ್ನ ಈ ಅಟ್ಟಿ ಸೊಸೆ ಮಾಡ್ಕೋಬೇಕೇನೆ? ಮಾಡ್ಕೊಂಡವ್ರಿದ್ಯಾ? ಇವತ್ತಿ ಆಯ್ತಾ ಇರೋದು ಈ ಬದ್ಧ ನನ್ನ ಮಗಳು ಹಾಳ್ ಮಾಡ್ದ ಅನ್ನೋ ಕಾರಣಕ್ಕೆ. ಈ ಮದ್ವೆ ಯಾವ್ದೇ ಕಾರಣಕ್ಕೂ ನಿಲ್ಕೊಡ್ದು. ಅವಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ನನ್ನ ಮಗಳ ಕುತ್ತಿಗೆಗೆ ಇವತ್ತು ತಾಳಿ ಬೀಳ್ಬೇಕು. ಸಣ್ಣಾಗಿ ಮಾತಾಡ್ತಾ ಇದ್ದೆ ಬಿಡು ಸಾವಿತ್ರಿ. ಅಲ್ಲ, ತೆಪ್ಪಾಡೋಳೆ ಅಂತ ಈಗ್ಲೂ ನಿಮ್ಗೆ ಅನಿಸ್ತಾ ಇಲ್ಲ ಅಲ್ವೇ? ಆಯ್ತು, ಅದಕ್ಕೆ ನನ್ ಮಗಳು ಮಾಡಿರೋ ತೆಪ್ಪೆಯ, ಅದಕ್ಕೆ ಅವ್ಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ಆಮೇಲೆ ಕೊಡಿ. ಇವಳು ತೆಪ್ಪ ಮಾಡೋಳೆ ಅಂತ ಅಟ್ಟಿಂದ ಆಚೆ ಹಾಕಿರ್ಲಿಲ್ವೇ? ಹಂಗೆ ಆಮೇಲೆ ಅವಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರಾಯ್ತು. ತಾಳಿ ಕಟ್ಸಿ. ಇಲ್ದೆ ಹೋದ್ರೆ ನಾನ್ ಬಂತತ್ವ ಕಳ್ಕೊಬೇಕಾಯ್ತದೆ. ಅಣ್ಣ, ಅಣ್ಣ ಅಂತ ಕರಿಬೇಡ ನನ್ನ. ಮಗಳು ಇಬ್ರು ಸೇರ್ಕೊಂಡ್ಬಿಟ್ಟು ಮಾಡ್ಬಾರ್ದು ತಪ್ಪನ ಮಾಡ್ಬಿಟ್ಟು ಈಗ ಸಮರ್ಥನೆ ಮಾಡ್ಕೊತಾ ಇದ್ದೀರಾ?